ಕ್ಯಾಬಿನೆಟ್ನ ಬಹುತೇಕ ಅಂದೇ ಇದ್ದರು ಮೋರ್ ದೆನ್ 50% ಸದಸ್ಯರು ಈಗ ಬೇಡ ಈ ಜಾತಿ ಗಣತಿ ಅಂದರು ನಿನ್ನೆ. ಬಿ ಜೆ ಪಿಯವ್ರಿಗೆ ಜೆ ಡಿ ಎಸ್ನವ್ರಿಗೆ ಅದು ಕರೆಕ್ಟ್ ಅನ್ನಿಸ್ತಾ ಇದೆ. ಅಶ್ವಥ್ ನಾರಾಯಣರು ಎಲ್ಲೋ ಮಾತಾಡ್ತಾರೆ, ಈಗೇನೋ ಕರೆಕ್ಟಾಗಿ ಮಾತಾಡ್ತಿದ್ದಾರೆ ನೋಡಿ ಕಾಂಗ್ರೆಸ್ಸಿನ ಸದಸ್ಯರು, ಕರೆಕ್ಟಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತ ಅಂದರು ಅವರು. ಅವ್ರು ಅಷ್ಟೇನಾ, ಬರೀ ಪೊಲಿಟಿಷಿಯನ್ಸ್ಗೆ ಅಷ್ಟೇನಾ ಈ ಅಭಿಪ್ರಾಯ ಇರೋದು ಅಂದ್ರೆ ಇಲ್ಲ. ಸರ್ವೆ ಮಾಡ್ತಾ ಇರೋದು ಯಾರು? ಹಿಂದುಳಿದ ವರ್ಗಗಳ ಆಯೋಗ ಮಾಡ್ತಾ ಇರೋದು ಇದನ್ನು. ಮಧುಸೂದನ್ ನಾಯಕ್ ಅವರು ಅದರ ಅಧ್ಯಕ್ಷರು. 5 ಜನ ಸದಸ್ಯರಿದ್ದಾರೆ. 5 ಜನರ ಪೈಕಿ 3 ಜನರಿಗೆ ಇದನ್ನು ಮಾಡೋದು ಇಷ್ಟ ಇಲ್ಲ ಅಂತ ನಮಗೆ ಬಂದ ಮಾಹಿತಿ. 3 ಜನ ಈಗ ಬೇಡ ಅಂತಿದ್ದಾರೆ. ಅಂದರೆ ಮಾಡಲೇಬೇಡಿ, ಅಲ್ಲ ಇಷ್ಟು ಅವಸರವಾಗಿ ಮಾಡಬೇಡಿ, ತುಂಬ ಗೊಂದಲ ಆಗ್ಬಿಡುತ್ತಿದ್ರಲ್ಲಿ ಅಂತ. ಆಗಿದ್ದೇನು 2015ರಲ್ಲಿ ಸಿದ್ದರಾಮಯ್ಯನವರು ಮಾಡಿಸಿದ್ರಲ್ವಾ, ಕಾಂತರಾಜು ಅವರ ಅಧ್ಯಕ್ಷರಿದ್ದಾಗ. ಆವಾಗ ಇನಿಷಿಯಲಿ ಒಂದು ಲಿಸ್ಟ್ ಬಿಡುಗಡೆ ಮಾಡ್ತಾರೆ, ಇಷ್ಟು ಜಾತಿಗಳು, ಇವುಗಳನ್ನು ಸರ್ವೆ ಮಾಡ್ತೀವಿ ನಾವು ಅಂತ. ಅದರ ಜೊತೆಗೆ ಇನ್ಯಾರು ಬಂದು ಮನವಿ ಕೊಡ್ಬೋದು, ಇಂಥದ್ದು ಒಂದು ಜಾತಿ ಇದೆ, ಇಷ್ಟು ಜನ ಇದ್ದಾರೆ, ಇವ್ರನ್ನ ಸೇರಿಸ್ಕೊಳ್ಳಿ ಅಂತ. ಆ ಮನವಿಯನ್ನು ಸ್ವೀಕರಿಸಿ ಹಿಂದುಳಿದ ವರ್ಗಗಳ ಆಯೋಗ ಕೇಳುತ್ತೆ, ಇಂಥ ಜಾತಿಯನ್ನು ಸೇರ್ಪಡೆ ಮಾಡಿದ್ದೀವಿ, ಇದಕ್ಕೆ ಯಾರ್ದಾರು ಅಬ್ಜೆಕ್ಷನ್ ಇದೆಯಾ ಅಂತ. ಜನ ಹೋಗಿ ಅಬ್ಜೆಕ್ಟ್ ಮಾಡಬಹುದು. ಅಥವಾ ಸಮುದಾಯಗಳ ನಾಯಕರುಗಳ ಸಭೆ ಮಾಡಿ ಮನವಿ ಪತ್ರ ಕೊಡಬಹುದು ಹಿಂದುಳಿದ ವರ್ಗಗಳ ಆಯೋಗಕ್ಕೆ, ಇಂಥದ್ದು ಸೇರಿಸಿ, ಇಂಥದ್ದು ಇಲ್ಲ, ಇದನ್ನು ಮರ್ಜ್ ಮಾಡಿ, ಈ ರೀತಿಯ ಮನವಿಗಳನ್ನು ಕೊಡಬಹುದು. ಅಂಥದ್ದೊಂದು ಎಕ್ಸಸೈಸ್ ಆದ ಮೇಲೆ ಕಾಂತರಾಜು ಆಯೋಗ ಗಣತಿ ಮಾಡಿತ್ತು ಅಥವಾ ಸಮೀಕ್ಷೆ ಮಾಡಿತ್ತು. ಅಂಥದ್ದೊಂದು ಎಕ್ಸಸೈಸ್ ಆದ. ಈ ಆಯೋಗ ಮಾಡಲಿಲ್ಲ ಅದು ಯಾವುದನ್ನು. ಅದಕ್ಕೆ 131 ಜಾತಿ ಹೊಸದಾಗಿ ಹೆಂಗೆ ಉಟ್ಕೊಂಡ್ವು ಅಂತ ಜನ ಪ್ರಶ್ನೆ ಕೇಳ್ತಾ ಇರೋದು. ಹೆಂಗೆ ಹೊಸದಾಗಿ ಉಟ್ಕೊಳ್ಳೋಕ್ಕೆ ಸಾಧ್ಯ? ಇತಿಹಾಸದಲ್ಲೇ ಯಾವತ್ತೂ ಇಲ್ಲದೆ ಇರೋ 131 ಜಾತಿಗಳು 2015ರಿಂದ 2025ರ ಮಧ್ಯದಲ್ಲಿ ಹುಟ್ಕೊಂಡ್ವಾ? ಕ್ರಿಶ್ಚಿಯನ್ ಜಾತಿಗಳು, ಆರ್ಯ ದ್ರಾವಿಡ ಕ್ರಿಶ್ಚಿಯನ್ ಅಂತೆ, ಆದಿ ಕರ್ನಾಟಕ ಕ್ರಿಶ್ಚಿಯನ್ ಅಂತೆ, ವೈಶ್ಯ ಶಟ್ರು ಕ್ರಿಶ್ಚಿಯನ್ ಅಂತೆ, ಅಂಥವು 46. ಎಲ್ಲಿಂದ ಬಂದ್ವಿವು ಅಂತ? ಯಾರ ಮನವಿಯ ಮೇರೆಗೆ, ಯಾರ ಸೂಚನೆಯ ಮೇರೆಗೆ, ಯಾರ ಜೊತೆಗೆ ಸಮಾಲೋಚನೆ ನಡೆಸಿ ಇವುಗಳನ್ನು ಸೇರಿಸಿದಿರಿ? ಸಮಾಲೋಚನೆಗಳು ನಡೆದಿಲ್ವಲ್ಲ. ಇದೆಲ್ಲವನ್ನು ಬಗೆಹರಿಸಿ ಆಮೇಲೆ ಮಾಡೋಣ ಅಂತ 5 ಸದಸ್ಯರ ಪೈಕಿ 3 ಜನ ಸದಸ್ಯರು ಹೇಳ್ತಾ ಇದ್ದಾರಂತೆ. ಮಧುಸೂದನ್ ನಾಯಕ್ ಅವರಿಗೆ ಆ ರೀತಿಯ ವಾದಗಳು ಸಿಟ್ಟು ತರಿಸ್ತಾ ಇದ್ದಾವೆ, ಬೇಜಾರು ಮಾಡ್ತಾ ಇದ್ದಾರೆ. ನಿನ್ನ 3 ಸಲ ಅಂದ್ರಂತವ್ರು, ಹಿಂಗೆ ಆದ್ರೆ ನಾನು ರಾಜೀನಾಮೆ ಕೊಟ್ಟು ಹೋಗ್ಬಿಡ್ತೀನಿ, ಹಿಂಗೆ ಆದ್ರೆ ರಾಜೀನಾಮೆ ಕೊಟ್ಟು ಹೋಗ್ಬಿಡ್ತೀನಿ ಅಂತ. ಈ ಗೊಂದಲಗಳ ಪೈಕಿ ಅತಿ ಹೆಚ್ಚು ಗೊಂದಲ ಇರೋದು ಲಿಂಗಾಯತ ಸಮುದಾಯದಲ್ಲಿ. ಬಿ ಜೆ ಪಿಯವರು ಹೇಳ್ತಾರೆ, ಏನು ಧರ್ಮದ ಕಾಲಮ್ನಲ್ಲಿ ಹಿಂದೂ ಅಂತಾನೆ ಬರೆಸಿ, ಜಾತಿ ಕಾಲಮ್ನಲ್ಲಿ ಲಿಂಗಾಯತ ಅಂತ ಬರೆಸಿ, ಆಮೇಲೆ ಉಪಜಾತಿ ಬರೆಸ್ಕೊಳ್ಳಿ ಅಂತ. ವೀರಶೈವ ಲಿಂಗಾಯತ ಮಹಾಸಭಾ ಹೇಳುತ್ತೆ, ಹಿಂದೂ ಅನ್ನೋದನ್ನು ಬರೆಸಬೇಡಿ, ನೀವು ಇತರೆ ಕಾಲಮಿಗೆ ಹೋಗಿ ಅಲ್ಲಿ ವೀರಶೈವ ಲಿಂಗಾಯತ ಧರ್ಮ ಅನ್ನೋದನ್ನು ನಮೂದು ಮಾಡಿ, ಆಮೇಲೆ ಜಾತಿಯಲ್ಲಿ ಯಾವುದಾದ್ರು ಬರೆಸ್ಕೊಳ್ಳಿ, ಉಪಜಾತಿಯಲ್ಲಿ ಯಾವುದಾದ್ರು ಬರೆಸ್ಕೊಳ್ಳಿ ಅಂತ. ಇನ್ನೊಂದು ಜಾಗತಿಕ ಲಿಂಗಾಯತ ಮಹಾಸಭಾ ಇದೆ, ಅವ್ರು ಹೇಳ್ತಾರೆ ವೀರಶೈವ ಲಿಂಗಾಯತ ಅಂತ ಬರೆಸಬೇಡಿ, ಇತರೆ ಕಾಲಮ್ಗೆ ಹೋಗಿ ಲಿಂಗಾಯತ ಧರ್ಮ ಅಂತ ಬರೆಸಿ ಅಂತ. ಅತಿ ಹೆಚ್ಚು ಗೊಂದಲಗಳಾಗ್ತಾ ಇರೋದು ಅಲ್ಲಿ. ಅದಕ್ಕೆ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳರು ಸಿಟ್ಟಿಗೆದ್ದು ಮಾತಾಡಿದ್ದಾರೆ. ಕಮ್ಯುನಿಸ್ಟ್ ಮನಸ್ಥಿತಿಯ ಸ್ವಾಮೀಜಿಗಳ ಕರೆ ಕೊಡ್ತಾ ಇರೋದು ಇದನ್ನು ಅಂತ. ಏನು ವೀರಶೈವ ಲಿಂಗಾಯತ ಧರ್ಮ, ಲಿಂಗಾಯತ ಪ್ರತ್ಯೇಕ ಧರ್ಮ, ಕಮ್ಯುನಿಸ್ಟ್ ಮೆಂಟಾಲಿಟಿಯ ಸ್ವಾಮಿಗಳ ಕರೆ ಕೊಡ್ತಾ ಇರೋದು. ನಾವು ಹಿಂದೂ ಧರ್ಮದ ಭಾಗ, ಹಿಂದುತ್ವದ ಜೊತೆಗಿದ್ರೆ ಉಳಿವು, ಇಲ್ಲದೆ ಇದ್ರೆ ಮುಸ್ಲಿಂ ರಾಷ್ಟ್ರ ಆಗಿ ಹೋಗ್ಬಿಡುತ್ತಿದ್ದು ಅಂತ ಬಸನಗೌಡ ಪಾಟೀಲ್ ಯತ್ನಾಳರದ್ದು ಸ್ಟೇಟ್ಮೆಂಟ್ ಕೇಳಿಸ್ಕೊಳ್ಳಿ. ವೀರಶೈವರು ಲಿಂಗಾಯತರು ಎಲ್ಲರೂ ಒಂದೇ. ಉದ್ದೇಶಪೂರ್ವಕವಾಗಿ ಕೆಲವೊಂದು ಸ್ವಾಮೀಜಿಗಳು ತಮ್ಮ ಒಂದು ವೈಭವೀಕರಣಕ್ಕೆ, ತಮ್ಮ ಸ್ವಾರ್ಥಕ್ಕೆ ಪಂಚಪೀಠ ಬೇರೆ ಅಂಥೇಳಿ ಒಂದು ದೊಡ್ಡ ಕಂದಕವನ್ನು ನಿರ್ಮಾಣ ಮಾಡುವಂಥ ಷಡ್ಯಂತ್ರ ಈ ರಾಜ್ಯದಲ್ಲಿ ಕೆಲವೊಂದು ಕಮ್ಯುನಿಸ್ಟ್ ಮೈಂಡೆಡ್ ಸ್ವಾಮಿಗಳು ಮಾಡ್ತಾ ಇದ್ದಾರೆ. ಹಿಂದೂ ಶಬ್ದವನ್ನು ಅಪಮಾನ ಮಾಡುವುದೇ ಕೆಲವೊಂದು ಮಠಾಧೀಶರ ಉದ್ಯೋಗ ಆಗಿದೆ. ಇವರು ಇಷ್ಟೆಲ್ಲ ಅಪಮಾನ ಮಾಡೋರು, ಇವರು ಬಸವ ಧರ್ಮದ ಹೇಳೋರು ಪಾದಪೂಜೆ ಯಾಕೆ ಮಾಡ್ಕೋತಾರೆ? ಅವರು ಭಕ್ತರ ಮನೆಯಲ್ಲಿ ಪಾದಪೂಜೆ ಮಾಡ್ಕೋಬಾರ್ದು. ಬಸವಣ್ಣಯಲ್ಲಿ ಪಾದಪೂಜೆ ಯಾರ್ದು ಮಾಡಬಾರ್ದು. ಅದನ್ನು ಬಿಟ್ಟು ಬಸವಣ್ಣನ ಒಂದು ರೀತಿ ತಮ್ಮ ಆಸ್ತಿ ಅನ್ನೋರಂಗೆ ಕೆಲವೊಂದು ಮಂದಿ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಈ ಒಂದು ಸಾಬರ ಸರ್ಕಾರ ಏನಿದೆ, ಸಿದ್ದರಾಮಯ್ಯ ಸರ್ಕಾರ, ಮುಸ್ಲಿಮರಿಗೆ ಮೀಸಲಾತಿ ಕೊಡಕ್ಕೆ ಬರುವುದಿಲ್ಲ. ಧರ್ಮಾಧಾರಿತವಾಗಿ ಮೀಸಲಾತಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಎಲ್ಲೂ ಇಲ್ಲ. ಅಂದರೆ ಮುಸ್ಲಿಮರಿಗೆ ಕೊಟ್ಟಿದ್ದೇ ಅಸಂವಿಧಾನಿಕ. ಅದನ್ನು ವೀರಶೈವ ಮಹಾಸಭಾ ಖಂಡಿಸ್ತಾ, ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮುದಾಯದವರು ತಮ್ಮ ನ್ಯಾಯ ಬೇಡಲಿಕ್ಕೆ ಹೋದರೆ ಸಿದ್ದರಾಮಯ್ಯ ಸರ್ಕಾರ ಲಾಠಿ ಚಾರ್ಜ್ ಮಾಡಿದ್ರು, ಅಮಾಯಕ ಜನರ ಮೇಲೆ
ವೀರಶೈವ ಲಿಂಗಾಯತ ಸಮುದಾಯದ ಪಂಚಮಸಾಲಿಗಳನ್ನು ಇವತ್ತು ಒಂದು ರೀತಿ ಅಪಮಾನ ಮಾಡಿದಂಥದ್ದು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ. ಅವಾಗ ಯಡಿಯೂರಪ್ಪ ಎಲ್ಲಿ ಹೋಗಿದ್ದ, ಶಾಮನೂರು ಶಿವಶಂಕರಪ್ಪ ಏನು ಮಾಡಕತ್ತಿದ್ರು, ಈಶ್ವರ ಖಂಡ್ರೆ ಏನು ಮಾಡಕತ್ತಿದ್ರು. ಇವ್ರು 3 ಮಂದಿ ಆ ವೀರಶೈವ ಮಹಾಸಭಾದಿಂದ ಹೊರಗೆ ಬರೋರು, ವಿಸರ್ಜನೆ ಮಾಡಬೇಕಾದ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.